ಸಂಘಟನೆಯ ಜಿಲ್ಲಾ ಮುಖಂಡರಾದಂಥ ರಾಧರ್ ಅವರು ಧನ್ಯವಾದ ಕೊಡುವುದರೊಂದಿಗೆ ಮುಕ್ತಾಯಗೊಳಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಎಲ್ಲ ಗ್ರಾಮೀಣ ಮಹಿಳೆಯರಿಗೆ ತಲುಪಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಸರ್ಕಾರಿ ಬಸ್ ಒದಗಿಸಲು ಒತ್ತಾಯಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ನೇತೃತ್ವದಲ್ಲಿ ನಡೆಯುವ ಈ ಹೋರಾಟದ ಉದ್ದೇಶಿಸಿ ರಾಜ್ಯ ಜನವಾದಿ ಮಹಿಳಾ ಸಂಘಟನೆಯ ಕಾರ್ಯದರ್ಶಿಯಾದ ಎವಿಯವರು ಮಾತಾಡಿದ್ದಾರೆ. ಅವರಿಗೂ ಈ ಜನವಾದಿ ಮಹಿಳಾ ಸಂಘಟನೆ ಮುಖಾಂತರ ಧನ್ಯವಾದ ಕೊಡ್ತೇವೆ. ಹಾಗೆ ಈ ಸಭೆಯನ್ನು ಉದ್ದೇಶಿಸಿ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾದ ಕಿರಣ್ ಪ್ರಭಾ ಇವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಿದರೆ ಅವರಿಗೂ ಕೂಡ ಧನ್ಯವಾದವನ್ನು ಕೊಡ್ತೇವೆ. ಹಾಗೂ ಈ ಸಭೆಯನ್ನು ಉದ್ದೇಶಿಸಿ ತಕ್ಷಣದಲ್ಲೇ ಎಲ್ಲ ಹಳ್ಳಿಗಳಿಗೂ ಬಸ್ ಬೇಕು. ತಕ್ಷಣದಲ್ಲಿ ಸಭೆ ಕರೀಲಿಲ್ಲ ಅಂದ್ರೆ ತಕ್ಷಣದಲ್ಲಿ ಮತ್ತೆ ಹೋರಾಟವನ್ನ ಮುನ್ನಡೆಸುತ್ತೇವೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ಜಿಂದಾಬಾದ್. ಶಕ್ತಿ ಯೋಜನೆ ಸಮರ್ಪಕವಾಗಿ ಜಾರಿಯಾಗಲೇಬೇಕು. ಸಮರ್ಪಕವಾಗಿ ಜಾರಿಗೊಳಿಸುವಲ್ಲಿ ಶಾಸಕರು ಮತ್ತೆ ಸ್ಪೀಕರ್ ಮತ್ತೆ ಅಧಿಕಾರಿಗಳ ವಿಫಲತೆಯನ್ನು ನಾವು ಸಹಿಸೋದಿಲ್ಲ. ಮೇಡಮ್, ಇವತ್ತು ನೀವೀಗ KSRTC ಬಸ್ ನಿಲ್ದಾಣದ ಮುಂದೆ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದೀರಾ, ಯಾವ ಕಾರಣ, ಏನು ಉದ್ದೇಶ ಇದ್ರದು? ಸರ್, ಇವತ್ತು ರಾಜ್ಯ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆಯೂ ಒಂದು. ಈ ಶಕ್ತಿ ಯೋಜನೆಯನ್ನು ಇಡೀ ಕರ್ನಾಟಕ ರಾಜ್ಯದ ಕಟ್ಟೆ ಕಡೆಯ ಜನರಿಗೆ, ಕಟ್ಟೆ ಕಡೆ ಹಳ್ಳಿಗೆ ತಲುಪಿಸ್ತೀವಿ ಅಂತೇಳಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಆಶ್ವಾಸನೆ ಕೊಟ್ಟಿದ್ದರು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ವರ್ಷಗಳಾಗಿದೆ. ಕೇವಲ ಬೆರಳೆ ಎಣಿಕೆ ಅಷ್ಟೇ ಇವತ್ತು ಸರ್ಕಾರಿ ಬಸ್ಗಳು BMTC ಬಸ್ಗಳನ್ನು ಇವತ್ತು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಿಗೆ ಇವತ್ತು ಬಸ್ಗಳನ್ನು ಬಿಟ್ಟಿರ್ತಕ್ಕಂಥದ್ದು. ಉಳಿದಂಥ ಕಡೆ ಸಾಕಷ್ಟು ಹಳ್ಳಿಗಳಿಂದ ವಿದ್ಯಾರ್ಥಿನಿಯರಿರ್ಬೋದು, ಬೀದಿ ಬದಿ ವ್ಯಾಪಾರಿಗಳು, ಕಟ್ಟಡ ಕಾರ್ಮಿಕರು, ಮಾಲ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅಂಗಡಿ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಆಸ್ಪತ್ರೆಗೆ ಬರ್ತಕ್ಕಂಥ ವೃದ್ಧರಿಗೆ ಈ ಯೋಜನೆ ಸಮರ್ಪಕವಾಗಿ ಸಿಗ್ತಾಯಿಲ್ಲ. ಯಾಕೆ ಅಂತೇಳಿದ್ರೆ ಸಾಕಷ್ಟು ಹಳ್ಳಿಗಳಲ್ಲಿ ಮೊನ್ನೆ 4-5 ಕಡೆಗೆ ಮೀಟಿಂಗ್ ಹೋಗುವಂಥ ಸಂದರ್ಭದಲ್ಲಿ ಹೇಳ್ತಾಯಿದ್ರು, ಒಬ್ಬ ಬಡ ಕೂಲಿಕಾರ ಹೆಣ್ಣುಮಗಳು 2 ಮಕ್ಕಳನ್ನು ಓದಿಸಬೇಕು ಅಂತೇಳಿದ್ರೆ ಕನಿಷ್ಠ ಒಂದು ದಿನಕ್ಕೆ 100-200 ರೂಪಾಯಿ ಖರ್ಚಾಗ್ತಾ ಇದೆ. ಖಾಸಗಿ ಬಸ್ಗಳಿಂದ ಅಲ್ಲಿಂದ ಮಕ್ಕಳು ಬರಬೇಕು, ಮತ್ತೆ ವಾಪಸ್ ಬಂದು ಮಕ್ಳಿಗೆ ಸರಿಯಾಗಿ ಊಟ ತಿಂಡಿ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇದೆ. ಕನಿಷ್ಠ 200 ರೂಪಾಯಿ ಅಂತೇಳಿದ್ರೆ ಕನಿಷ್ಠ ಒಂದು ತಿಂಗಳಿಗೆ ಸುಮಾರು 4-5 ಸಾವಿರ ರೂಪಾಯಿ, 6 ಸಾವಿರ ರೂಪಾಯಿ ಖರ್ಚಾಗ್ತಾ ಇದೆ. ನಾವು ಎಲ್ಲಿಂದ ತರೋದು? ಆದರೆ ಶಕ್ತಿ ಯೋಜನೆ ಒಳಗಡೆ ಇವತ್ತು ಸಾಕಷ್ಟು ಎಲ್ಲ ಹಳ್ಳಿಗಳಿಗೂ ಕೊಡ್ತೀವಿ ಅಂತ ಹೇಳ್ತಕ್ಕಂಥ ರಾಜ್ಯ ಸರ್ಕಾರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಸ್ಪೀಕರು ಖಾದರ್ ಇರ್ಬೋದು, ಯಾವುದೋ ಒಂದು ದುಬಾರಿ ಕಾರುಗಳನ್ನು, ಸ್ನೇಹಿತನ ಕಾರುಗಳನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾರೆ. ಆದರೆ ಇಡೀ ದಕ್ಷಿಣ ಕನ್ನಡ ಇರ್ತಕ್ಕಂಥ ಉಳ್ಳಾಳ ಕ್ಷೇತ್ರದಲ್ಲಿ ಸಾಕಷ್ಟು ಹಳ್ಳಿಗಳಲ್ಲಿ ಬಸ್ ಸೌಕರ್ಯಗಳಿಲ್ದೇ ಮಕ್ಕಳು 8-10 ಕಿಲೋಮೀಟ್ರ್ ನಡೆದು ಮತ್ತು ವೃದ್ಧರು ನಡೆದು ಇವತ್ತು ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾರೆ. ದಿನನಿತ್ಯ ಕೆಲಸ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳು 5,000-10,000 ರೂಪಾಯಿಗೆ ಕೆಲಸ ಮಾಡ್ತಕ್ಕಂಥವ್ರು 3-4 ಸಾವಿರ ರೂಪಾಯಿಗೆ ಬಸ್ ಚಾರ್ಜ್ ಖಾಸಗಿ ಬಸ್ಗಳು ಕೊಡ್ತಾ ಇದ್ದಾರೆ. ಅವ್ರು ಯೋಚನೆ ಮಾಡಬೇಕಾಗಿತ್ತು, ನಾನು ದುಬಾರಿ ಕಾರೆಲ್ಲ ಉದ್ಘಾಟನೆ ಮಾಡಬೇಕಾಗಿರ್ತಕ್ಕಂಥದ್ದು, ನಾನು ಉದ್ಘಾಟನೆ ಮಾಡಬೇಕಾಗಿರ್ತಕ್ಕಂಥದ್ದು 16 ಹಳ್ಳಿಗಳಿಗೆ KSRTC ಬಸ್ಗಳನ್ನು ಉದ್ಘಾಟನೆ ಮಾಡಿದರೆ ನಮ್ಮ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ನಮ್ಮ ಗ್ರಾಮೀಣ ಬಡ ಕೂಲಿಕಾರ ಮತ್ತು ಕಟ್ಟಡ ಕಾರ್ಮಿಕರ, ಬೀದಿ ಬದಿ ವ್ಯಾಪಾರಿಗಳ ತಾಯಂದಿರು ಕನಿಷ್ಠ ಪಕ್ಷ ಅವರು ಒಂದು 4-5 ಸಾವಿರ ರೂಪಾಯಿ ಹಣ ಉಳಿದಿದ್ರೆ ಅವ್ರ ಬದುಕನ್ನು ನಡೆಸ್ತಾಯಿದ್ರು. ಅವ್ರ ಅಗತ್ಯ ವಸ್ತುಗಳನ್ನಾದರೂ ಕೊಂಡ್ಕೊಳ್ತಾಯಿದ್ರು ಅಂತ ಅವರು ಮಾತಾಡ್ತಾ ಇಲ್ಲ. ಮತ್ತು ವಿರೋಧ ಪಕ್ಷದ ನಾಯಕರುಗಳೇನಿದ್ದಾರೆ ಇವರು ಎದ್ದೇಳ್ತಕ್ಕಂಥದ್ದು ಯಾವಾಗಪ್ಪ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥವ್ರು BJP ಶಾಸಕರು ಹಿಂದೂ ಮುಸ್ಲಿಮ್ಸ್ ಗಲಾಟೆಯಾದಾಗ ಎದ್ದೇಳ್ತಾರೆ, ಇನ್ನು ಉಳಿದಂಗೆಲ್ಲ ಮಲಗಿರ್ತಾರೆ. ಇದು ಅವ್ರ ಜವಾಬ್ದಾರಿ ಇಲ್ವಾ? ಅವ್ರ ಕರ್ತವ್ಯ ಇಲ್ವಾ? ಯಾಕೆ ಅಲ್ಲಿರ್ತಕ್ಕಂಥ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಸಮರ್ಪಕವಾಗಿ ಬಸ್ ಸೌಕರ್ಯ ಒದಗಿಸ್ಲಿಕ್ಕೆ ಯಾಕೆ ಅವ್ರು ಮಾತಾಡ್ತಾ ಇಲ್ಲ? ಯಾಕೆ ಧ್ವನಿ ಎತ್ತಾ ಇಲ್ಲ? ಅವ್ರು ಹೋಗಲಿ, ಹಾಳಾಗೋಗಲಿ, ಕನಿಷ್ಠ ಈ ವಿಭಾಗೀಯ ಅಧಿಕಾರಿಗಳಿದ್ದಾರಲ್ಲ, ಡಿಪೋ ಮ್ಯಾನೇಜರ್ ಇದ್ದಾರಲ್ಲ, ಅವ್ರ ಜವಾಬ್ದಾರಿ ಕರ್ತವ್ಯಗಳೇನು? ಯಾಕೆ ಈ ಶಕ್ತಿ ಯೋಜನೆಗೆ ಮತ್ತು 5 ಗ್ಯಾರಂಟಿಗಳಿಗೆ ಸಾಕಷ್ಟು ಹಣಗಳಿಟ್ಟಿದ್ದಾರೆ. 5 ಕೋಟಿಗಿಂತಲೂ ಹೆಚ್ಚು ಹಣವನ್ನು ಇಲ್ಲಿ ಶಕ್ತಿ ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಆದರೆ ಆ ಮೀಸಲಿರ್ತಕ್ಕಂಥ ಹಣ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಷ್ಟು ಹಳ್ಳಿಗಳಿಗೆ, ಎಷ್ಟು ಗ್ರಾಮೀಣ ಜನರಿಗೆ ಇವತ್ತು ಉಪಯೋಗ ಆಗಿದೆ? ಯಾಕೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಡೆಯೂ ಸರ್ಕಾರಿ ಬಸ್ಗಳಿದೆ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಯಾಕಿಲ್ಲ? ಖಾಸಗಿ ಲಾಬಿಗಳಿಗೆ ಏನಾದ್ರೂ ಈ ಡಿಪೋ ಮ್ಯಾನೇಜರ್ ಇರ್ಬೋದು, ವಿಭಾಗೀಯ ಅಧಿಕಾರಿಗಳು, ಶಾಸಕರು, ಇನ್ಚಾರ್ಜ್ ಮಿನಿಸ್ಟರ್ ಇರ್ಬೋದು,
ಮತ್ತು ವಿರೋಧ ಪಕ್ಷದ ಶಾಸಕರುಗಳೇನಾದ್ರೂ ಅವ್ರ ಲಾಬಿಗೆ ಏನಾದ್ರೂ ಕೊಡ್ತಕ್ಕಂಥ ಮಂತ್ಲಿಗೆ ಏನಾದ್ರೂ ಈ ವಿಷಯಗಳನ್ನು ಚರ್ಚೆ ಮಾಡ್ತಾ ಇಲ್ವಾ, ಮಾತಾಡ್ತಾ ಇಲ್ವಾ? ಆದರೆ ಜನವಾದಿ ಮಹಿಳಾ ಸಂಘಟನೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ನಾವು ಕೊಟ್ಟಿರ್ತಕ್ಕಂಥ ರೂಟ್ಗಳಿಗೆ ಕನಿಷ್ಠ ಇವಾಗ ಶಾಲೆ ಸ್ಟಾರ್ಟ್ ಆಗ್ತಾಯಿದೆ ಜೂನ್ 1ರಿಂದ. ಅದರೊಳಗಡೆ ಎಲ್ಲ ಏರಿಯಾಗಳಿಗೆ ಇವತ್ತು ಬಸ್ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾವು KSRTCನ ನಾವು ಮುತ್ಕಿ ಆಗ್ತೀವಿ. ಮತ್ತು ಸಂಬಂಧಪಟ್ಟಂಥ ಸಾರಿಗೆ ಸಚಿವರು ಬರಬೇಕು, ಭೇಟಿ ಮಾಡಬೇಕು. ಅವ್ರು ಭೇಟಿ ಮಾಡಿ ಬಸ್ ಸೌಕರ್ಯಗಳನ್ನು ಒದಗಿಸ್ಕೊಡ್ಬೇಕು. ಮತ್ತು ಇಲ್ಲಿರ್ತಕ್ಕಂಥ ಶಾಸಕರು ಮಾತಾಡಬೇಕು, ಇನ್ಚಾರ್ಜ್ ಮಿನಿಸ್ಟ್ರು ಮಾತಾಡಬೇಕು, ಖಾದರ್ ಅವರು ಮಾತಾಡಬೇಕು. ಮತ್ತು ಎಲ್ಲ ನಮ್ಮ ಸಂಘಟನೆಗಳನ್ನು ತಕ್ಷಣದಲ್ಲಿ ಸಭೆ ಕರೆದು ಏನು ನಾವು ಯಾವ ರೂಟ್ಗಳಿಗೆ ಬಸ್ಗಳನ್ನ ಹಾಕಬೇಕು ಅಂತೇಳಿ ಕೊಟ್ಟಿದ್ದೇವೋ ಆ ತಕ್ಷಣದಲ್ಲಿ ಆ ಬಸ್ಗಳನ್ನ ರೂಟ್ಗಳಿಗೆ ಹಾಕ್ಲಿಕ್ಕೆ ಸಾಧ್ಯ ಆಗಬೇಕು. ಹಾಕಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟವನ್ನು ಇನ್ನೂ ಪರಿಣಾಮಕಾರಿಯಾಗಿ ಮಾಡಬೇಕಾಗುತ್ತೆ ಅನ್ನುವಂಥದ್ದು ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ. ಈಗಾಗಲೇ ನಾಳೆ ಒಳಗಡೆ ಇವತ್ತು ಡೇಟನ್ನು ನಿಗದಿ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಸಂಜೆ ನಾಳೆ ಒಳಗಡೆ ಸಂಘಟನೆಯವ್ರನ್ನ ಸಭೆ ಕರೆದು ನಾವು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತೇಳಿ ಮನವಿ ಪತ್ರ ತಗೊಂಡಂಥ ಸಂಬಂಧಪಟ್ಟಂಥ ಅಧಿಕಾರಿಗಳು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆಶ್ವಾಸನೆ ಕೊಟ್ಟಂಥ ಆಧಾರದ ಮೇಲೆ ನಾವು ಪ್ರತಿಭಟನೆಯನ್ನು ವಾಪಸ್ ತಗೊಳ್ತಾ ಇದ್ದೀವಿ. ಅವ್ರು ನಾಳೆ ಒಳಗಡೆ ಸಭೆ ಕರೀಲಿಲ್ಲ ಅಂದರೆ ಮತ್ತೆ ನಮ್ಮ ಹೋರಾಟವನ್ನು ಜೂನ್ 1ರಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ದೇವಿ ಅಂತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಕಿರಣ್ ಪ್ರಭಾ ಅಂತೇಳಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಜಿಲ್ಲಾಧ್ಯಕ್ಷೆಯಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆ, ಶಕ್ತಿ ಯೋಜನೆಯು ಸಮರ್ಪಕವಾಗಿ ಜಾರಿ ಆಗಬೇಕು ಅಂತ ಹೇಳಿಕೊಂಡು ನಾವೊಂದು ಭರವಸೆಯಲ್ಲಿದ್ದೆವು. ಆದರೆ ನಮ್ಮ ಹಳ್ಳಿಗಳಲ್ಲಿ ಸಂಚಾರ ವ್ಯವಸ್ಥೆಗಳು ಇದೆ, ಆದರೆ ಸಾರಿಗೆ ಬಸ್ಸುಗಳಿಲ್ಲದೆ ದುಡಿಲಿಕ್ಕೆ ಹೋಗುವಂತಹ ಮಹಿಳೆಯರಾಗಲಿ ವಿದ್ಯಾರ್ಥಿನಿಯರಾಗಲಿ ಅವರು ತುಂಬ ಸಂಕಷ್ಟಕ್ಕೆ ಒಳಗಾಗುವ ಸಂದರ್ಭಗಳು ಎದುರಿಸ್ತಾ ಇದ್ದಾರೆ. ಹಾಗಿರುವಾಗ ಈ ಯೋಜನೆಯು ನಮ್ಮ ಹಳ್ಳಿಗಳಿಗೆ ಅಗತ್ಯವಾಗಿ ಸಮರ್ಪಕವಾಗಿ ಜಾರಿ ಆಗಲೇಬೇಕು ಹೇಳುವಂಥ ಒತ್ತಾಯವನ್ನು ಖಂಡಿತವಾಗಿ ಮಾಡ್ತಾ ಇದ್ದೇವೆ. ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ಸಾಕಷ್ಟು ಬೆಳಿಗ್ಗೆ ಮತ್ತು ಸಂಜೆ ಬಸ್ಸುಗಳನ್ನು ನಿಯೋಜನೆ ಮಾಡಬೇಕು ಅಗತ್ಯವಾಗಿ. ಇಲ್ಲದಿದ್ದರೆ ದುಡಿದುಕೊಂಡು ಹೋಗುವ ಮಹಿಳೆಯರಾಗಲಿ ಶಾಲಾ ಕಾಲೇಜಿಂದ ಬಿಟ್ಟು ಮನೆಗೆ ಹೋಗುವ ಸಂದರ್ಭಗಳಲ್ಲಿ ಶಾಲೆ ಮಕ್ಕಳೇ ತುಂಬಿರ್ತಾರೆ, ಅವರಿಗೂ ಕೂಡ ಸರಿಯಾಗಿ ನಿಲ್ಲಲಿಕ್ಕೆ ಜಾಗ ಕೂಡ ಇರುವುದಿಲ್ಲ. ಆ ಮಕ್ಕಳು ಹೋದ ಮೇಲೆ ಅಲ್ಲಿ ಮತ್ತು ದೊಡ್ಡವರಿಗೆ ಕೆಲಸ ಬಿಟ್ಟು ಹೋಗುವ ಮಹಿಳೆಯರಿಗಾಗಲಿ ಯಾರಿಗೇ ಆಗಲಿ ಅಲ್ಲಿ ಅವಕಾಶಗಳು ಇರುವುದಿಲ್ಲ. ಹಾಗಿರುವಾಗ ಎಲ್ಲಿ ಕೊರತೆ ಇದೆ ಬಸ್ಸುಗಳದ್ದು ಅಲ್ಲಿ ಹೆಚ್ಚಿನ ಬಸ್ಸುಗಳನ್ನು ನಿಯೋಜನೆ ಮಾಡಿ ಒಂದು ಸರಿಯಾದ ರೀತಿಯಲ್ಲಿ ಈ ಯೋಜನೆ ಜಾರಿಗೆ ತರಲಿ ಹೇಳುವಂಥದ್ದನ್ನು ಸಾರಿಗೆ ಅಧಿಕಾರಿ ಆಮೇಲೆ ವಿಭಾಗಾಧಿಕಾರಿಯವರಲ್ಲಿ ನಾವು ಒಂದು ಮನವಿಯನ್ನು ನೀಡ್ತಾ ಇದ್ದೇವೆ.